ಇವತ್ತು ನನಗೆ ಸಿದ್ಲಘಟ್ಟ ಅಂದ್ರೆ ಭಾರಿ ಇಷ್ಟ. ಚಿಕ್ಕ ಮಗುವಾಗಿಂದ ಭಾರಿ ಇಷ್ಟ. ಯಾಕೆಂತಂದ್ರೆ ಈಗ ನಾವೆಲ್ಲ ಉಳು ಮೇಸಿದಾದ್ಮೇಲೆ ಗೂಡ್ ಮಾರ್ಕೆಟ್ಗೆ ಬರ್ತಾ ಇದೀವಿ. ವಿಶೇಷವಾಗಿ ನಾನು ಗಲಾಟೆ ಮಾಡಿ ಬರ್ತಾ ಇದ್ದೆ. ಏನಕ್ಕೆ ಅಂದರೆ ಒಂದು ಪಕ್ಕದಲ್ಲಿ ಒಂದು ಹೋಟ್ಲಿತ್ತು, ಬಾಬು ಅಲ್ಲೇ ಆಮ್ಲೆಟ್ ಬಾಬು ಅಂತ. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ. ಆ ಹೋಟ್ಲಲ್ಲಿ ಆಮ್ಲೆಟ್ ಅಂದರೆ ಭಾರಿ ಇಷ್ಟ. ಆ ಗೂಡು ಎಷ್ಟು ಹೋಗುತ್ತೆ ನನಗೆ ಗೊತ್ತಿಲ್ಲ, ಆಮ್ಲೆಟ್ ಮತ್ತೆ ತಿನ್ಬೇಕಾಗಿತ್ತು. ಅದಕ್ಕೆ ಅವತ್ತಿಂದ ಸಿದ್ಲಘಟ್ಟ ಅಂದರೆ ಭಾರಿ ಇಷ್ಟ. ಯಾಕೆ ಅವಾಗಿಂದ ನಾನು ತುಂಬ ನೋಡ್ತೇನೆ, ಭಾರೀ ಗಂಭೀರವಾಗಿ ಕೂತಿದ್ದೆ. ನನಗೇನು ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಅಂತ. ಅಷ್ಟು ಗಂಭೀರವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೀರಿ, ಎಲ್ಲ ಆಗಿದೆ ಅದಲ್ವಾ. ಇವತ್ತು ಒಂದ್ಸರಿ ಮುಳುಬಾಲು ಬಂದು ನೋಡಿ, ಜನ ಹಿಂಗೇನು ತೋರಿಸ್ತಾರೆ. ಇವತ್ತು ನಾವೆಲ್ಲ ನಿಖಿಲ್ ಕುಮಾರ್ ಸರ್ ಮಾಮ ಇದ್ದಂಗೆ, ಗೊತ್ತಾ ಸರ್? ನಾವೆಲ್ಲ ಮಾಮನವ್ರು ಇದ್ದಂಗೆ ಸರ್. ನಿಮ್ಗೆ ಗೊತ್ತಾ ಸರ್ ಅದು? ನಾವೆಲ್ಲ ಸರ್ ನಿಮ್ಮ ಮಾಮ ಇದ್ದಂಗೆ, ಎಲ್ಲರೂ ಮಾಮನವ್ರು. ಗೊತ್ತಾ ವಿಷಯ ಅದು? ಗೊತ್ತಿಲ್ವಾ? ನಮ್ಮ ಹೆಣ್ಮಗಳನ್ನ ನಿಮ್ಮ ಅಪ್ಪ ಕೊಟ್ಟಿದ್ದೀವಿ, ಅದಕ್ಕೆ ನಾವೆಲ್ಲ ಮಾಮನವ್ರು ನಿಮಗೆ. ನಮ್ಮ ಮೊಮ್ಮಗ ನೀವು ನಮ್ಮ ಮಾಮನವ್ರು ಇದ್ದಂಗೆ. ಇವತ್ತು ನಮ್ಮನೆ ಮೊಮ್ಮಗ ನಮ್ಮೂರಿಗೆ ಬಂದಾಗ ಜೋಶ್ ಹೆಂಗಿರ್ಬೇಕು ಹೇಳಿ? ಈ ಕಡೆ ಯಾರು 4 ಜನ ಮಾತ್ರ ಪೇಮೆಂಟ್ ಮಾಡಿ ಹಂಗೆಲ್ಲ ಕೂಗಿದ್ರೆ ಪಕ್ಕ ರಾಜ್ಯದ ಪವನ್ ಕಲ್ಯಾಣ್ ಕೇಳಿಸ್ಬೇಕು. ಯಾಕೆಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ್ ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಹುಡ್ತಾವ್ರೆ. ಕೆಲವರು ಮಾತಾಡ್ತಾರೆ, ಚನ್ನಪಟ್ಟಣದಲ್ಲಿ ಸೋತ್ಬಿಟ್ಟು, ಮಂಡ್ಯದಲ್ಲಿ ಸೋತ್ಬಿಟ್ಟು, ರಾಮನಗರ ಸೋಟ್. ತಡೀರೇ, ತೊಡ್ರ ಹುಲಿ ಹಿಂದೆ ಹೋಗ್ತಿದ್ಯದಂತೆ. ಹಿಂದೆ ಹೋಗಿದ್ದಂತಲ್ಲ, ಮುಂದೆ ಜಂಪ್ ಮಾಡಕ್ಕೆ. ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಸೃಷ್ಟಿಕರಣ ಮಾಡಲಿಕ್ಕೆ, ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ನಿಖಿಲ್ ಕುಮಾರಸ್ವಾಮಿ ಮುಂದೆ ಬಂದವ್ರೆ. ಈ ರಾಜ್ಯದ ಉದ್ದಗಲ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅಬ್ಬರದ ಭಾಷಣ ಮಾಡ್ತವ್ರೆ. ಯಾಕೆ ಗೊತ್ತಾ? ಅವ್ರ ತಾತನಿಗೆ ಮಾತು ಕೊಟ್ಟವ್ರೆ, ನಾನಿದ್ದೀನಿ, ನಾನು ಪಕ್ಷವನ್ನು ಕಟ್ತೀನಿ ಅಂತ. ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರ ಅಂತರ ಕ್ಲಬ್ ಮಾಸ್ಟರ್ ಇದ್ದಂಗೆ. ಕ್ಲಬ್ ಅಂದ್ರೆ ಕುಡಿಯೋ ಕ್ಲಬ್ ಅಲ್ಲ ಸಮಯ, ನೀವು ಹಂಗೆ ಅನ್ಕೊಂಬಿಡಿ. ಎಲ್ಲಾದ್ರು ಕ್ರಿಕೆಟ್ ಕ್ಲಬ್. ಯಾಕೆಂತಂದ್ರೆ ಪ್ರತಿಯೊಬ್ಬನಿಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇರ್ತಾರೆ, ಹೋಗ್ರ ಹೊಡಿ ಅಂದ್ಬಿಟ್ಟು. ಇಲ್ಲಿ ಕಲ್ತವ್ರು, ಇಲ್ಲಿ ಮಾಡಿದವ್ರು ಬೇರೆ ಪಕ್ಷದಲ್ಲಿ ಸಿಕ್ಸರ್ ಹೊಡಿತಾರೆ. ಇವತ್ತು ನಿಮಗೆ ಗೊತ್ತಿರಲಿ, JH ಪಾಟೀಲ್ ಅವರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗ್ಗಳಿಕೆ ದೇವೇಗೌಡರದು. SR ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗ್ಗಳಿಕೆ ದೇವೇಗೌಡರದು. ಇದ್ಯಾಕೆ ಈಗ ಹೋರಾಡ್ತವ್ರಲ್ಲ ಅಣ್ಣ ನಮ್ಮ ಸಿದ್ದರಾಮಣ್ಣ, ಇವ್ರನ್ನ ಬೀಜ ನಮ್ದೇ, ಸಿದ್ದರಾಮಣ್ಣನ ಬೀಜ ನಮ್ದೇ. ಕಾಂಗ್ರೆಸ್ನವರೇ, ನೀವು ನೀರ್ ಹಾಕಿ ಬೆಳೆಸ್ತಾರೆ ಗಿಡ ಅಲ್ಲ, ಅದು ನಮ್ಮದು ಬೀಜ, ಅದು ದೇವೇಗೌಡರ ಬೀಜ, ಅದು ನೀವು ಬೆಳೆಸ್ತಾ ಇದ್ದೀರ ಅಷ್ಟೇ. ಇವತ್ತು ರಾಜ್ಯದ JDS ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಹಗುರವಾಗಿ ಮಾತಾಡಬೇಡಿ. ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ. ನಮಗೂ ಕೂಡ ಕಾಲ ಬರ್ತದೆ. ನಮಗೂ 4 ಗಂಟೆ ರಾತ್ರಿ ಆಗಿದೆ. ನಮ್ಮನೆ ಕೂಡ ಸೂರ್ಯ ಬರ್ತಾನೆ, ನಮ್ಮ ಪಕ್ಷದಲ್ಲಿ ಸೂರ್ಯ ಹುಡ್ತಾನೆ. ಅದಕ್ಕೆ ನಾವು ಕಾಯ್ಬೇಕು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರಾಣಿಗೆ ಹೇಳ್ತಾ ಇದ್ದೀನಿ ಸರ್, ಇಂಥ ಪಕ್ಷದ ಕಾರ್ಯಕರ್ತನ ಪಡಿಬೇಕಾದ್ರೆ ಸರ್, ನಿಖಿಲ್ ಸರ್ ನಾವು ಪುಣ್ಯ ಮಾಡಿರ್ಬೇಕು. ಇನ್ನಾದ್ರೂ ನಮ್ಮ ಕಾರ್ಯಕರ್ತರ ಬಗ್ಗೆ, ಲೀಡರ್ಸ್ ಬಗ್ಗೆ ಕಣ್ ತರ್ತಕ್ಕಂಥ ನೋಡ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಸರ್. ನೀವು ಬನ್ನಿ ಸರ್, ಆಚೆಗೆ ನೀವು ಬನ್ನಿ ಸರ್. 18 ಜನ ಶಾಸಕರು ಕೂಡ ನಿಮ್ಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್. ನೀವು ರಾಜ್ಯಾಧ್ಯಕ್ಷರಾಗಬೇಕು. ನಿಮ್ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿರ್ತಕ್ಕಂಥ 10 ಜನ ಯಂಗ್ ಶಾಸಕರು ಕೂಡ ನಾವು ಬಹಳ ತೊಟ್ಟಿದ್ವಿ ಸರ್. ನೀವು ಮುಂದೆ ಬನ್ನಿ, ನಿಮ್ ಜೊತೆ ನಾವು ಇರ್ತೀವಿ. ಇವತ್ತು ನಮ್ ಎಂತ ಪರಿಸ್ಥಿತಿ ಬಂದ್ರೆ ಕೂಡ, ನಮ್ಮ ಮನೇಲಿ ಊಟ ಇಲ್ದಿದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ. ಇರ್ಲಿ ಜಗಳ ಆಗ್ಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ, ನಾವು ಇಲ್ಲೇ ತಿಂತೀವಿ ಬಹುಶಃ. ಆದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನನ್ನ ನೋವಿದೆ ಸರ್. ಬಹಿರಂಗ ಎಲ್ಲಾ ಸಭೆಯಲ್ಲಿ ಹೇಳ್ಕೊಂತ ಇರ್ತೀನಿ. ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದೀವಿ, ನಾಯಕರನ್ನ ಕೈ ಬಿಡ್ತಾ ಇದೀವಿ. ಇವತ್ತು ನಾಯಕರಿಲ್ಲದ ಪಕ್ಷ, ಕಾರ್ಯಕರ್ತರಲ್ಲಿ ಪಕ್ಷದ ಯಾವ ಪಕ್ಷ ಇಲ್ಲ ಸರ್. ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ
ಮುಂಬರೋ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಾಗಲ್ಲ ಸರ್. ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ, ನಾಯಕರಿಗೋಸ್ಕರ ಈ ಪಕ್ಷವನ್ನು ಕಟ್ಟಲೇಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್, ದೊಡ್ಡ ಇತಿಹಾಸ ಇದೆ. ಇತಿಹಾಸವನ್ನ ಗೊತ್ತಿರ್ತಕ್ಕಂಥವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡೋ ಸಾಧ್ಯ ಆಗುತ್ತೆ ಸರ್. ಅದು ಒಬ್ಬರಿಗಿರ್ತಾಗ ತಾಕತ್ತು ಅದು ಕುಮಾರಣ್ಣನಿಗೆ. ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್. ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ. ಇವತ್ತು ಇಡೀ ಜೆಡಿಎಸ್ ಶಾಸಕನ ಸಿದ್ದರಾಮಯ್ಯ ಅವರು ಕಾಲು ಕಸ ಸಮಾನ ನೋಡ್ತಾ ಇದ್ದಾರೆ. ನಮ್ದು ಯಾವುದೇ ಅನುದಾನ ಕೊಡ್ತಾ ಇಲ್ಲ, ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ ಸರ್, ನಾವು ಹೊಟ್ಟೆ ಎಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿದೆ ಸರ್. ಆದ್ರೆ ಜೆಡಿಎಸ್ ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ. ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈ ನಮ್ಮ ರವಣ್ಣ ಏನ್ ಮಾಡ್ತಾರೆ ಎತ್ ಮಾಡ್ತಾರೆ ಗೊತ್ತಿಲ್ಲ. ದೇವರಾಣಿಗೂ ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ. ಯಾಕಂದ್ರೆ ಎಲ್ಲ ಕಡೆ ಪೂಜೆಗಳಾಗ್ತವೆ, ನೋಡ್ಕೊಂಬಂದೆ. ಅದು ಯಾರನ್ನ ಗಿಲ್ತಾನ ಗೊತ್ತಿಲ್ಲ ದೇವರಾಣಿಗೆ. ಬಟ್ ಪಣ್ಣು ಮಾತು ಚೆನ್ನಾಗಿ ಬರ್ತಾ ಇದೆ. ಅದು ರವಣ್ಣ ಅದು ಯಾಕೋ ಗಿಲ್ಲೋದು ನಮ್ಮ ಸ್ವಲ್ಪ ಯಾಕೋ ನಾವು ಗೆಲ್ತೀವಿ. ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಿಯಾಗಿರ್ತಕ್ಕಂಥ ಹೈಯೆಸ್ಟ್ ಅನುದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವಣ್ಣ. ಅದು ರವಣ್ಣ. ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡ್ತಾರೆ. ಮಾತಾಡ್ಲಿ. ಯಾಕೆಂತಂದ್ರೆ ಈಗ ತಾನೇ ನೆನ್ನೆಲ್ಲ ಮನೆ ತಾನೇ ಬಾಂಬ್ ಬ್ಲಾಸ್ಟ್ ಆಗಿದೆ. ಡೆಲ್ಲಿದಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ. ನಾನೇ ಮುಖ್ಯಮಂತ್ರಿ, 28ಕ್ಕೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ. ಅದು ಎಲ್ಲೆಲ್ಲಿ ಹೇಗಾಗಿ ಸಿಡುತ್ತೆ ಗೊತ್ತಿಲ್ಲ, ನಾವು ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇವತ್ತು ಅದ್ದೂರಿ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಮೊಮ್ಮಗನನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದ್ದಾರೆ. ನಿಮಗೆ ಒಬ್ಬ ಶಾಸಕನಾಗಿ ಒಬ್ಬ ಸಮೃದ್ಧ ಮಂಜುನಾಥ್ ಕಡೆಯಿಂದ ನಿಮಗೆ ಪ್ರಣಾಮಗಳನ್ನು ತಿಳಿಸ್ತಾ, ಇದೇ ತರ ಮುಂದಿನ ದಿವಸ ಕೂಡ ಇಡೀ ಕರ್ನಾಟಕ ರಾಜ್ಯದ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ ಇದೇ ರೀತಿ ಇರ್ಲಿ ಅಂತ ನನ್ನ ಭಾಷಣಕ್ಕೆ ಮುಕ್ತಾಮಡಿಸಿ ನಾನು ಇಂದ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.